ಸರ್ ನಮಸ್ತೆ. ಪ್ರಿಯ ವೀಕ್ಷಕರಿಗೆ ಚಿತ್ರದುರ್ಗದ ಹೊಳಲ್ಕೆರೆ ತಾಲೂಕಾಗಿರುವಂತಹ ನಮ್ಮ ಹೊಳಲ್ಕೆರೆಯಿಂದ ಕೇವಲ 25 ಕಿಲೋಮೀಟ್ರ್ ಸಂತೆಬೆನ್ನೂರಿಗೆ ನಿಯರ್ ಆಗಿ ನಾನು ನಿಮಗೆ ತಾರ್ ರೋಡ್ಗೆ ಅಪ್ರೋಚ್ ಆಗಿ ನಿಮಗೆ ಒಳ್ಳೆ ಒಂದು ಜಮೀನನ್ನ ತೋರ್ಸೋಕ್ಕೆ ಬಂದಿದ್ದೀನಿ. ಇದೇ ಜಮೀನು ಸರ್. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕಂಪ್ಲೀಟಾಗಿ ತೆಂಗಿನ ಮರ. ಇದು ಕಂಪ್ಲೀಟಾಗಿ ರೋಡ್ ಫೇಸ್ಗೆ ಇದು ನಮಗೆ ಒಂದು 550 ಅಡಿ ಬರುತ್ತೆ. ಕಂಪ್ಲೀಟಾಗಿ ಹಿಂದ್ಗಡೆವರೆಗೂ ಬರುತ್ತೆ. ರೆಡ್ ಸಾಯಿಲು ಕೆಂಪು ಭೂಮಿ ಇಲ್ಲೇವರೆಗೂ ಬರುತ್ತೆ. ಸ್ಕ್ವೇರ್ ಇದೆ, 6 ಎಕರೆ ಜನರಲ್ ಪ್ರಾಪರ್ಟಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿರುವಂಥ ಮಣ್ಣು, ನೀರು, ಗಾಳಿ, ವಾತಾವರಣ, ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಬೆಟ್ಟ ಗುಡ್ಡಗಳು ಸಾಲು, ಚಿಕ್ಕದಾಗಿ ಈ ಥರ ಬೆಟ್ಟ ಗುಡ್ಡಗಳಿದ್ರೆ ತುಂಬ ಚೆನ್ನಾಗಿರುತ್ತೆ ವ್ಯೂಸು. ಒಳ್ಳೆ ಹೈಟಲ್ಲಿದೆ. ಯಾವುದೇ ಥರ ಇಲ್ಲಿ ಬೆಳೆ ಬೆಳೆಯೋದಕ್ಕೆ ಸಮಸ್ಯೆ ಇಲ್ಲ. ಒಳ್ಳೆ ನೀರು ಏರಿಯಾ, ವಾಟರ್ ಬೆಲ್ಟ್ ಏರಿಯಾ. ಇಲ್ಲಿ ಮಣ್ಣಿನ ವಿಷಯಕ್ಕೆ ಬಂದರೆ ಕೆಂಪು ಭೂಮಿ ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಜನ ಇದೇ ಥರ ಸಾಯಿಲ್ ಇಷ್ಟಪಡ್ತಾರೆ. ಇದು ರೆಡ್ ಸಾಯಿಲ್. ಇದು ವ್ಯವಸಾಯ ಆದಮೇಲೆ ಇನ್ನೂ ಕಲರ್ ತುಂಬ ಬರುತ್ತೆ. ನಮಗೆ ನಮ್ಮ ತೋಟದ ಬಾರ್ಡ್ರ್ ಇದು ಕಂಪ್ಲೀಟಾಗಿ ರೋಡ್ ಫೇಸ್ಗೆ ಕೊನೆ ಅಲ್ಲೇವರೆಗೂ ಬರುತ್ತೆ ಸರ್. ಅಲ್ಲೇವರೆಗೂ ಬರುತ್ತೆ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಹೊಳಲ್ಕೆರೆಗೆ ಒಂದು 30 ಕಿಲೋಮೀಟ್ರ್ ಆಗುತ್ತೆ. ಹೊಳಲ್ಕೆರೆಗೆ ಚಿಕ್ಕಜಾಜೂರಿಗೆ ಒಂದು 10 ಕಿಲೋಮೀಟ್ರ್ ದೂರದಲ್ಲಿ ಈ ಥರ ಪ್ರಾಪರ್ಟಿಗಳು ಸಿಗೋದು ತುಂಬ ಕಡಿಮೆ. ಕೆಂಪು ಭೂಮಿ, ಎಲ್ಲ ತೆಂಗಿನ ತೋಟ ಇದೆ. ಇದನ್ನು ಸ್ವಲ್ಪ ಡೆವಲಪ್ ಮಾಡ್ಕೊಂಡ್ರೆ ಇನ್ನೂ ಸ್ವಲ್ಪ ದಿನ ಒಳ್ಳೆ ತೆಂಗು ಬರುತ್ತೆ. ಇಲ್ಲ ನಾವು ತೆಂಗು ತೆಗೆದುಬಿಟ್ಟು ಬೇರೆ ಏನಾದರೂ ಹಾಕ್ತೀನಿ ಅಂದರೆ ನಮ್ಮ ಅನುಕೂಲದ ಮೇಲೆ ಡಿಪೆಂಡ್ ಆಗುತ್ತೆ. ಭಾಳ ಚೆನ್ನಾಗಿದೆ. ಒಳ್ಳೆ ನಾವು ಉತ್ತರ ಫೇಸಿಂದ ಒಳಗಡೆ ಎಂಟ್ರಿ ಕೊಡ್ತೀವಿ. ವಾಸ್ತು ಪ್ರಕಾರದಿಂದನೂ ತುಂಬ ಚೆನ್ನಾಗಿದೆ. ರೋಡ್ ಅಪ್ರೋಚು ತುಂಬ ಜನಕ್ಕೆ ರಿಕ್ವೈರ್ಮೆಂಟಿಗೆ ಭಾಳ ಅನುಕೂಲವಾಗಿದೆ ಇದು ಪ್ರಾಪರ್ಟಿ. ಕಂಪ್ಲೀಟ್ ರೆಡ್ ಸಾಯಿಲ್. ಯಾಕಂದರೆ ಭೂಮಿ ಇಲ್ಲಿ ಬಂದ ಮೇಲೆ ಕಾಣೋದು ನಮಗೆ ಭೂಮಿ ಕಲರ್ ಏನು ಅಂತ ನೋಡಿ ತೋರಿಸ್ತಾ ಇದ್ದೀನಿ. ಒಳ್ಳೆ ಮಣ್ಣು ನೋಡಿ. ಈ ಥರ ಮಣ್ಣು ಇದ್ಮೇಲೆ ರೆಡ್ ಸಾಯಿಲು ತುಂಬ ಚೆನ್ನಾಗಿರುತ್ತೆ. ವ್ಯೂ ತುಂಬ ಚೆನ್ನಾಗಿದೆ ನೋಡಿ. ಆ ಕಲ್ಲಿನ ಬಾರ್ಡ್ರ್ವರೆಗೂ ಬರುತ್ತೆ. ಸ್ಕ್ವೇರ್ ಆಗಿದೆ. ಇದು ಖಾಲಿ ಲ್ಯಾಂಡ್ ಲೆಕ್ಕನೇ ಅಂದ್ಕೊಂಡ್ರು ಸರ್. 1 ಎಕರೆ ಬಂದುಬಿಟ್ಟಿದ್ದು 35 ಲಕ್ಷ ಹೇಳ್ತಿದ್ದಾರೆ. 1 ಎಕರೆ 35 ಲಕ್ಷ ಹೇಳ್ತಿದ್ದಾರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಒಳ್ಳೆ ಪ್ರಾಪರ್ಟಿ, ಭಾಳ ಚೆನ್ನಾಗಿದೆ. ವ್ಯೂ ಅನುಕೂಲ, ಎಕ್ಸಲೆಂಟು. ವಾಟ್ರಿಗೆ ಪ್ರಾಬ್ಲಮ್ಮೇ ಇಲ್ಲ ಇಲ್ಲಿ. ನಾನು ಆಲ್ರೆಡಿ ವೀಡಿಯೋದಲ್ಲಿ ಹೇಳಿದ್ದೀನಿ. ಇಲ್ಲಿ ನಮಗೆ ಡ್ಯಾಮ್ ಸಹ ನಿಯರ್ ಆಗುತ್ತೆ. ಎಲ್ಲ ರೈತರಿಗೂ ಒಳ್ಳೆ ಬೋರಿನ ವ್ಯವಸ್ಥೆ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಸರ್. ಜೈ ಹಿಂದ್, ಜೈ ಭಾರತ್.